ಹುಲಿ, ಚಿರತೆ, ಸಿಂಹ, ಚೀತಾ ಸೇರಿದಂತೆ 7 ಬಗೆಯ ದೊಡ್ಡ ಪ್ರಾಣಿಗಳು ಹಾಗೂ ಅವುಗಳ ವಸತಿ ಪ್ರದೇಶಗಳ ಸಂರಕ್ಷಣೆ ಕುರಿತಂತೆ ಜಾಗತಿಕ ಪಾಲುದಾರರೊಂದಿಗೆ ಕಾರ್ಯನಿರ್ವಹಿಸುವುದನ್ನು ಭಾರತ ಮುಂದುವರಿಸಲಿದೆ ಎಂದು ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ವೈಪರೀತ್ಯ ಸಚಿವ ಭೂಪೇಂದ್ರ ಯಾದವ್ ಹೇಳಿದ್ದಾರೆ. ದೆಹಲಿಯಲ್ಲಿ ನಿನ್ನೆ ದೊಡ್ಡ ಪ್ರಾಣಿಗಳ ಸಂರಕ್ಷಣೆ ಕುರಿತ ಸಾಮೂಹಿಕ ಸಹಭಾಗಿತ್ವದ ಉನ್ನತ ಮಟ್ಟದ ಸಭೆಯನ್ನು ಉದ್ದೇಶಿಸಿ ಅವರು ದೊಡ್ಡ ಪ್ರಾಣಿಗಳಾದ ಹುಲಿ, ಸಿಂಹ, ಚಿರತೆ, ಜಾಗ್ವಾರ್ ಮತ್ತಿತರ ಪ್ರಾಣಿಗಳು ಜೈವಿಕ ಸಮತೋಲನ ನಿಯಂತ್ರಣ ಮತ್ತು ಪರಿಸರ ಸುಸ್ಥಿರತೆಗೆ ಅತ್ಯಗತ್ಯವಾಗಿವೆ ಎಂದರು. ಭಾರತದಲ್ಲಿ ಪ್ರಾಣಿಗಳ ಸಂರಕ್ಷಣೆ ತನ್ನ ಸಾಂಸ್ಕೃತಿಕ ಪರಂಪರೆಯಲ್ಲೇ ಅಡಗಿದೆ. ಪ್ರಕೃತಿಯಲ್ಲೇ ಸಾಕಷ್ಟು ಪರಿಹಾರಗಳಿವೆ. ಆರ್ಥಿಕ ಪ್ರಗತಿಯನ್ನು ನಾವು ಕೇವಲ ಸಾಂಪ್ರದಾಯಿಕ ವಿಧಾನಗಳಿಂದ ನೋಡುವುದಲ್ಲ, ಜೈವಿಕ ಸಮತೋಲನದಿಂದಲೂ ನೋಡಬೇಕಾಗುತ್ತದೆ ಎಂದ ಅವರು ಮುಂದಿನ ವರ್ಷ ದೆಹಲಿಯಲ್ಲಿ ಜಾಗತಿಕ ಬಿಗ್ ಕ್ಯಾಟ್ಸ್ ಶೃಂಗಸಭೆಯನ್ನು ಆಯೋಜಿಸಲಾಗುವುದು ಎಂದು ಮಾಹಿತಿ ನೀಡಿದರು.